ಮಾನ್ಯ ಅಧ್ಯಕ್ಷರೇ, ಒಂದು ವಿಷಯ ಸ್ವಲ್ಪ ಕಹಿ ಆದರೂ ಕೂಡ ನಾವು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಯಾಕಂದರೆ ನೋಡ್ತೇನೆ, ಮಾಡ್ತೇನೆ, ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿ ಸುಮ್ಮನೆ ಜನಗಳನ್ನು ನಾವು ತಪ್ಪು ನಿರೀಕ್ಷೆಗಳು ಕೊಡೋದಕ್ಕಿಂತ ಸ್ಪಷ್ಟವಾಗಿ ಕೆಲವು ಸಂದರ್ಭದಲ್ಲಿ ಕಹಿ ಆದರೂ ಕೂಡ ಹೇಳುವಂಥದ್ದು ಜನಹಿತದಲ್ಲಿದೆ ಅಂತ ನಾನು ಭಾವಿಸಿದ್ದೇನೆ. ಕುಮ್ಕಿಯನ್ನು ಮಂಜೂರಿ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಸ್ಪಷ್ಟತೆ ಇದೆ. ಅದು ಹೋದ ಸರ್ಕಾರದಲ್ಲಿ ಅಂದರೆ BJP ಆಡಳಿತದಲ್ಲಿದ್ದಾಗಲೂ ಸಹ ಇದೇ ವಿಷಯಕ್ಕೆ ಒಂದು ಸಂಪುಟದ ಉಪಸಮಿತಿಯನ್ನು ಕೂಡ ರಚನೆ ಮಾಡಿದರು. ಅವರು ಇದನ್ನು ಮಂಜೂರು ಮಾಡಬೇಕು ಅನ್ನೋ ಕಾರಣಕ್ಕೆ ಸಂಪುಟದ ಉಪಸಮಿತಿಯನ್ನು ಮಾಡಿದ್ರು. ಅಲ್ಲಿ ಚರ್ಚೆ ಮಾಡಿ ಅವರು ಕೂಡ ಮಂಜೂರು ಮಾಡಬೇಕು ಅನ್ನೋ ವಿಷಯವನ್ನು ಕೈ ಬಿಟ್ಟಿದ್ದಾರೆ. ಯಾಕೆಂದರೆ ಮಂಜೂರು ಮಾಡಲಿಕ್ಕೆ ಬರೋದಿಲ್ಲ. ಇದರಲ್ಲಿ ಈ ಕುಮ್ಕಿಯನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಜನಗಳಿಗೆ ನಾವು ಹಕ್ಕನ್ನು ಕೊಟ್ಟಿದ್ದೇವೆ. ಪ್ರಿವಿಲೇಜ್, ಇದು ಪ್ರಿವಿಲೇಜ್ ಅಲ್ಲಿ ಬರುತ್ತೆ. ಇವೆಲ್ಲವೂ ಕೂಡ ರೂಲ್ 79 ಅಲ್ಲಿ ನಮ್ಮದು KLR ಆ್ಯಕ್ಟ್ ಅಲ್ಲಿ ಪ್ರಿವಿಲೇಜಸ್ ಬಗ್ಗೆ ಉಲ್ಲೇಖ ಇದೆ. ಮೂಲ ಇದನ್ನು ಕೊಟ್ಟಿದ್ದೇನೆಂದರೆ ಜಮೀನಿಗೆ ಹೊಂದಿಕೊಂಡಿರ್ತಕ್ಕಂಥ ಕಾಡಿನಲ್ಲಿ ಅಲ್ಲಿ ಬರುವಂಥ ಕಾಡಿನ ಉಪ ಉತ್ಪನ್ನಗಳು, ಬಿದ್ದೋಗಿರ್ತಕ್ಕಂತಹ ಸೌದೆ ಅಥವಾ ಕಾಡಿನಲ್ಲಿ ಇರ್ತಕ್ಕಂಥ ಬೇರೆ ಉಪ ಉತ್ಪನ್ನ, ಸರುಗು, ಹೌದು ಸರುಗು ಅಂತೇವೆ, ಹಾಗೂ ಇತರೆ ಸಣ್ಣ ಪುಟ್ಟ ಉಪ ಉತ್ಪನ್ನಗಳು, ಮೈನರ್ ಫಾರೆಸ್ಟ್ ಪ್ರಾಡಕ್ಟ್ಸ್, ಅಂಥವುಗಳನ್ನು ಬಳಕೆ ಮಾಡಲಿಕ್ಕೆ ಇದನ್ನು ಹಕ್ಕು, ಪ್ರಿವಿಲೇಜನ್ನು ಕೊಟ್ಟಿದ್ದಂಥದ್ದು ಅನ್ನುವಂಥದ್ದು ಕಾನೂನಿನಲ್ಲಿ ಸ್ಪಷ್ಟವಾಗಿದೆ. ಆದರೆ ಆ ಜಾಗಗಳನ್ನು ಮಂಜೂರು ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಕೂಡ ಬಹುತೇಕ ಸ್ಪಷ್ಟ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಕನಿಷ್ಠ ಇದನ್ನ ಲೀಸ್ ಕೊಡಲಿಕ್ಕೆ ಸಾಧ್ಯನಾ ಅನ್ನೋದನ್ನ ಪರಿಶೀಲನೆಯನ್ನ ನಾವು ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ. ಅದನ್ನ ಹೋದ ಸರ್ಕಾರದಲ್ಲೂ ಕೂಡ ಈ ಆಯಾಮದಲ್ಲಿ ಲೀಸ್ ಕೊಡುವ ವಿಚಾರದಲ್ಲಿ ಪರಿಶೀಲನೆ ಮಾಡುವಂತಹದ್ದು ಹೋದ ಸರ್ಕಾರದಲ್ಲೂ ಕೂಡ ವಿಷಯ ಇತ್ತು. ನಾವು ಅದನ್ನು ಮಾಡ್ತಾ ಇದ್ದೇವೆ. ನಾನು ತಕ್ಷಣಕ್ಕೆ ಲೀಸ್ ಕೊಡ್ತೇವೆ ಅಂತಾನು ನಾನು ಈಗ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಒಂದು ಪಾಸಿಟಿವ್ ಆಗಿ ಅಟ್ಲೀಸ್ಟ್ ಅದನ್ನ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದನ್ನ ನಾನು ಸೀರಿಯಸ್ ಆಗಿ ಸ್ಟಡಿ ಮಾಡಿ. ನಾನು ಮಾನ್ಯ ಸಚಿವರಿಗೆ 94C, 94CC, 53 ಮತ್ತು 57 ಇದು ಎಲ್ಲದನ್ನು ಕೂಡ ಒಂದರಲ್ಲೇ ತುಲನೆ ಮಾಡಬೇಡಿ ಅಂತ. 94C ಮತ್ತು 94CC ಅತ್ಯಂತ ಕಡುಬಡವರು, ಅವ್ರಿಗೆ ನೀವು ಕೊಡೋದು ಎಷ್ಟು? 5 ಸೆನ್ಸ್ 10 ಸೆನ್ಸ್ ಜಾಗ ಮಾತ್ರ ಕೊಡೋದು, ನಿವೇಶನ ಜಾಗ ಮನೆ ಎಷ್ಟು ಕೊಡ್ತೇವೆ ಅವ್ರಿಗೆ ಮಾತ್ರ ಕೊಡೋದು. 53, 57 ನಲ್ಲಿ ಎಕರೆಗಟ್ಟಲೆ ಕೊಡ್ತೀವಿ. ಅದಕ್ಕೆ ನೀವು ಇನ್ನೇನಾದ್ರು ಹೊಸ ಕಾನೂನು ಬಂದಾಗ ಅದು ನೋಡೋಣ, ಚರ್ಚೆ ಮಾಡೋಣ. 94 ಮತ್ತು 94CCಗೆ ಏನಾರು ಒಂದು ಸ್ಪೆಷಲ್ ತಗೊಬಂದು ಆ ಮನೆಯಲ್ಲಿ ಯಾರು ಈಗಾಗಲೇ 16 ವರ್ಷಗಳಿಂದ ಮನೆ ಕಟ್ಕೊಳ್ತಿದ್ದಾರೆ ಅವ್ರಿಗೆ ಏನೂ ಕೊಡಕ್ ಆಗ್ತಿಲ್ಲ, ನೀವು ಇದಕ್ಕೇನಾರು ಒಂದು ಸ್ಪೆಷಲ್ ಮಾಡಿ DC ಅವರಿಗೆ ತಿಳಿಸೋದು ಒಳ್ಳೇದು ಅಂತ. ಮಾನ್ಯ ಸದಸ್ಯರು ಹೇಳುವಂತ ವಿಷಯದಲ್ಲಿ ನಾನು ವೈಯಕ್ತಿಕವಾಗಿ ಅದರ ಪರ ಇದ್ದೇನೆ. ಬಡವರು ಮನೆ ಕಟ್ಕೊಂಡಿರೋದಕ್ಕೆ ನಾವು ವಿಶೇಷ ದೃಷ್ಟಿಕೋನದಿಂದಾನೇ ನೋಡಬೇಕು ಅನ್ನುವಂಥದ್ದು. ಇನ್ಫ್ಯಾಕ್ಟ್ ಹೋದ ಬಾರಿ ಇದೇ ಸದನದಲ್ಲಿ ಈ ಥರದ್ದು ಇನ್ನೊಂದು ಬಂದಾಗ ನಾನು ಹೇಳಿದ್ದೇನೆ, ಯಾವುದಾದ್ರೂ ಗೋಮಾಳ ಜಾಗದಲ್ಲಿ ಹಿಂದೆ 94CCC ರಿಜೆಕ್ಟ್ ಮಾಡಿದ್ರೆ ನೀವು ನನಗೆ ಕೊಡಿ, ನಾನು ಅದನ್ನ ರೀಇನ್ಸ್ಟೇಟ್ ಮಾಡಿ ಗ್ರಾಂಟ್ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ದೇನೆ. ಅದು ಎಲ್ಲೋ ಒಂದು ಕಡೆ ಮಾಡಬಹುದಾ ಅನ್ನೋ ಜಿಜ್ಞಾಸೆ ಇದ್ರೂ ಕೂಡ ಅದು ಒಂದು ಸಮಾಜದ ಹಿತದೃಷ್ಟಿಯಿಂದ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟು ಮಾಡೋಣ ಅನ್ನೋ ಸಂಕಲ್ಪ ನನ್ನದು. ಆದರೆ ಕುಮ್ಕಿಯಲ್ಲಿ ಅದನ್ನ ಮಾಡಲಿಕ್ಕೆ ಬರುತ್ತಾ ಅನ್ನುವಂಥ ವಿಷಯಗಳು ಕೂಡ ಇದೆ. ಬಟ್ ನಾನಂತೂ ಸ್ಪಷ್ಟವಾಗಿ ಹೇಳ್ತೇನೆ, ಬಡವರು ಮನೆ ಕಟ್ಕೊಂಡಿರೋದನ್ನ ನಾವು ತೆರವು ಮಾಡಲಿಕ್ಕೂ ಆಗೋದಿಲ್ಲ. ಆ ದೃಷ್ಟಿಯಿಂದ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆ ಒಂದು ಸಕಾರಾತ್ಮಕವಾದ ದೃಷ್ಟಿಯಿಂದ ಅದನ್ನು ಕೂಡ ನಾನು ಎಕ್ಸಾಮಿನ್ ಮಾಡ್ತೇನೆ. ನಾನು ಸ್ಪಷ್ಟವಾಗಿ ಪ್ರಾಮಿಸ್ ಮಾಡೋದಿಲ್ಲ. ಆದರೆ ಬೇರೆ ಗೋಮಾಳದ್ದಾದರೆ ಐ ಸ್ಟ್ಯಾಂಡ್ ಪ್ರಾಮಿಸ್ ಮಾಡ್ತೇನೆ, ನಾನು ಇದ್ರೂ ಮಾಡಿಕೊಡ್ತೇನೆ ನಾನು. ಆದರೆ ಕುಮ್ಕಿ ವಿಷಯ ಬಂದಾಗ ಅಷ್ಟು ಸ್ಪಷ್ಟವಾಗಿ ನಾನು ಹೇಳಲಿಕ್ಕಾಗೋದಿಲ್ಲ. ಆದರೆ ಖಂಡಿತವಾಗಿ ನೀವು ಹೇಳುವಂಥ ವಿಷಯ ನನಗೆ ಕನ್ವಿನ್ಸ್ ಆಗಿದೆ. ಕಾನೂನಲ್ಲಿ ಮಾಡ್ಲಿಕ್ಕಾಗುತ್ತಾ ಅನ್ನೋದನ್ನ ನಾನು ಸಕಾರಾತ್ಮಕವಾಗಿ ಖಂಡಿತ ಅದನ್ನ ನಾನು ಶ್ರದ್ಧೆಯಿಂದ ಗಮನ ಇಟ್ಟು ಪರಿಶೀಲನೆ ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರಿಗೆ ಮನವಿ ಮಾಡ್ತೀನಿ. ಈ 94CC ಮತ್ತೆ ಇದು ಅದನ್ನ ಅವಧಿನ ಸ್ವಲ್ಪ ವಿಸ್ತರಣೆ ಮಾಡ್ಲಿಕ್ಕೆ ಒಂದು ಸಹಾಯ ಮಾಡಿಕೊಡಿ ಸರ್. ಯಾಕಂದ್ರೆ ಬೆಂಗಳೂರು ನಗರ ಸುತ್ತಮುತ್ತ ಸಾಕಷ್ಟು ಈ ತರ ಸಮಸ್ಯೆ ಇನ್ನೂ ಇತ್ಯರ್ಥ ಆಗಿಲ್ಲ. ಸಚಿವರೇ ದಯಮಾಡಿ ಅದನ್ನ ಎಕ್ಸ್ಟೆಂಡ್ ಮಾಡಿ ವಿಧಾನಸಭಾ ಕ್ಷೇತ್ರದಲ್ಲಿ
ಅದನ್ನ ಮಾಡ್ಕೊಡ್ಲಿಕ್ಕೆ ಸಹಕಾರ ಮಾಡ್ಕೊಡ್ಬೇಕು ಅಂತ. ಒಂದು ಮಾನ್ಯ ಸಚಿವರೇ, ಇದರಲ್ಲಿ ಸಿಸಿ ಇದರಲ್ಲಿ ರಾಜ್ಯಕ್ಕೆ ಟೈಮ್ ಕೊಟ್ರೆ ಅವಕಾಶ ಮಾಡಿಕೊಟ್ರೆ ರಾಜ್ಯಕ್ಕೆ ಅನುಕೂಲ ಆಗ್ತದೆ. ನಿಜವಾಗ್ಲೂ ಅಲ್ಲ ಸಭಾಧ್ಯಕ್ಷ ಇದು ಅವಕಾಶ ಮಾಡಿಕೊಟ್ರೆ ರಾಜ್ಯಕ್ಕೆ ಅನುಕೂಲ ಆಗ್ತದೆ. ತೊಂದರೆ ಆಗಿದೆ, ಎಲ್ಲ ಕಡೆ ತೊಂದರೆ ಆಗಿದೆ ಅಧ್ಯಕ್ಷ. ಅಧಿಕಾರಿಗಳಿಗೆ ಆಲ್ರೆಡಿ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಯಾವ್ದಾದ್ರು ರಿಜೆಕ್ಟ್ ಮಾಡಿದ್ರೆ ಅಂತ ರಿಓಪನ್ ಮಾಡಿ ನನಗ್ ಕಳ್ಸ್ಕೊಡಿ ಅಂತ ಹೇಳಿದ್ದೇನೆ. ಕೇಳಿಸ್ಕೊಳ್ಳಿ. ನಿಮ್ಗೂ ಗೊತ್ತಿದೆ, ನಮ್ಗೂ ಗೊತ್ತಿದೆ ಅಧಿಕಾರಿಗಳು ಕೆಲವು ವಿಷಯಗಳನ್ನ ಎಷ್ಟು ಮಟ್ಟಿಗೆ ಕಿವಿಗೆ ಹಾಕೊಳ್ತಾರೆ ಅಂತ. ಅದಕ್ಕೆ ಬರೀ ಅವ್ರಿಗೆ ಬಿಡೋದ್ ಬೇಡ. ಅಂತದ್ ಯಾವ್ದನ ಇದ್ರೆ ನೀವು ನನ್ ಗಮನಕ್ಕೆ ತಗೊಂಡ್ ಬನ್ನಿ, ನಾನು ಪರ್ಸನಲ್ ಆಗಿ ಅಟೆಂಡ್ ಮಾಡ್ತೇನೆ. ಅವ್ರಿಗೆ ಹೇಳಿದ್ದೇನೆ, ಅದು ಆ ಹೇಳಿದ್ರೆ ಎಷ್ಟಾಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಈಗ ಅದ್ರ ಬೇಡ. ಅವಧಿ ವಿಸ್ತರಣೆ ಕೆಲವರು ಅರ್ಜಿ ಬೇರೆ ಕಾರಣದಿಂದ ವಿಸ್ತರಣೆ ಮಾಡಿ 3-4 ತಿಂಗಳು. ಮಾನ್ಯ ಸಚಿವರೇ, ಇದ್ರ ನಡುವೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಿಮ್ ಗಮನಕ್ಕೆ ನಾನು ಒಂದು ಕ್ವಶನ್ಸ್ ಇದು ಸಂಬಂಧಪಟ್ಟಿದೆ. 53 ಮತ್ತು 57ಗಳನ್ನ ಅಕ್ರಮ ಸಕ್ರಮ ಸಮಿತಿ ಅಥವಾ ಬಗರುಕುಂ ಸಮಿತಿಯ ಗಮನಕ್ಕೆ ತಾರದಲೆ ಕಂದಾಯ ಇಲಾಖಾ ಅಧಿಕಾರಿಗಳ ಮಟ್ಟದಲ್ಲೇ ಆ ಅರ್ಜಿಗಳನ್ನ ಇತ್ಯರ್ಥ ಮಾಡ್ತಾ ಇದ್ದಾರೆ, ಅಂದ್ರೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಸಮಿತಿಯನ್ನ ರಚನೆ ಮಾಡಿ ಸಮಿತಿಗೆ ತರದಲೆ ರಿಜೆಕ್ಟ್ ಮಾಡಿಬಿಟ್ರೆ ಸಮಿತಿಯ ಪಾವಿತ್ರತೆ ಏನು ಉಳಿಯುತ್ತೆ? ಹಾಗಾಗಿ ದಯಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಇದನ್ನು ಸೂಚನೆ ಕೊಡಿ. ರಿಜೆಕ್ಟ್ ಇರಬಹುದು ಅಥವಾ ಮಂಜೂರಾತಿ ಇರಬಹುದು, ಆ ಸಮಿತಿಗೆ ಅಧಿಕಾರ ಇರೋದು. ಇದಕ್ಕೇನಾದ್ರು ಒಂದು ಸಣ್ಣದು ನೀವು ಅಧಿಕಾರಿಗಳಿಗೆ ಕೊಡ್ಲಿಲ್ಲ ಅಂತಂದ್ರೆ ಸಮಿತಿ ಮುಂದೆ ಬರ್ತಾನೆ ಇಲ್ಲ, ಎಲ್ಲರೂ ಕೂಡ ರಿಜೆಕ್ಟ್ ಮಾಡ್ತಾ ಕೂತಿದ್ದಾರೆ. ಇದರಿಂದ ತುಂಬಾ ಸರಿ ಅವ್ಯವಹಾರಕ್ಕೂ ಕಾರಣ ಆಗುತ್ತೆ ಮತ್ತು ಅರ್ಹರಿಗೆ ಸಿಗದಲ್ಲೇ ಇರುವಂತ ವಂಚಿತರಾಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ದಯಮಾಡೋದಕ್ಕೆ ಅವಕಾಶ ಕೊಡದಲೆ ಸಮಿತಿಯ ಮುಂದೆ ಬರಬೇಕು ಅಂತೇಳಿ ಒಂದು ಆದೇಶ ಕೊಡಬೇಕು. ಅಗತ್ಯವಾಗಿ ಬಹಳ ಜನ ಚರ್ಚೆ ಮಾಡಿ ಕೇಳಿದೆ, ಒಂದ್ಸಲ ಟೈಮ್ ಕೊಡುವ ಗಡಿಮಿಟ್ ಮಾಡಿರಿ. ಚರ್ಚೆ ಮಾಡಿ ಕೇಳಿದಿರಿ. ಈ ಸೆಷನ್ ತಕ್ಷಣ ಮಂತ್ರಿಗಳು ರೂಮ್ ಅಲ್ಲಿ ಇದ್ದಾರೆ ಕಚೇರಿಯಲ್ಲಿ, ಅಲ್ಲಿ ಕೂತ್ಕೊಂಡು ಎಲ್ಲ ಡೀಟೇಲ್ ಆಗಿ ಮಾತಾಡಿ. ಅನಿಲ್ ಚಿಕ್ಕಮಾದು ಸುನಿಲ್ ಕುಮಾರ್ ಅವ್ರ ಪ್ರಶ್ನೆ ಕೇಳಿದ ಅವರ ಪ್ರಶ್ನೆ ಕೇಳ್ತಾರೆ. ಅನಿಲ್ ಚಿಕ್ಕಮಾದು ಒಬ್ಬರ ಸಮಸ್ಯೆ ಇದೆ ಸಭಾಧ್ಯಕ್ಷೆ. ಅನಿಲ್ ಚಿಕ್ಕಮಾದು ಪ್ರತಿಕ್ಷೇತ್ರದಲ್ಲಿ ಸಮಸ್ಯೆ ಇದೆ, ದಯವಿಟ್ಟು ಸಮಯ. ಅನಿಲ್ ಚಿಕ್ಕಮಾದು ಈಗ ನೋಡಿ ಪ್ರಶ್ನೋತ್ತರ ಮುಗಿಸ್ಬೇಕು. ಈಗ ಅವರವ್ರ ಪ್ರಶ್ನೆ ಅವ್ರು ಕೇಳ್ತಾರೆ, ನೀವು ಅಲ್ಲಿ ಮಾತಾಡಿ ಹೋಗಿ ಅಥವಾ ಕಾಲಿಂಗ್ ಅಟೆನ್ಷನ್ ಹಾಕಿ. ಚಿಕ್ಕಮಾದು ಅನಿಲ್ ಚಿಕ್ಕಮಾದು ಕೂತ್ಕೊಳ್ಳಿ. ರಾಜೇಗೌಡ್ರ ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷ, ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 1681ನೇ ಪ್ರಶ್ನೆಯನ್ನ ಮಾನ್ಯ ಲೋಕೋಪಯೋಗಿ ಸಚಿವರನ್ನ ಕೇಳಲು ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನ ಕೊಟ್ಟಿದ್ದಾರೆ. ಬಹುತೇಕವಾಗಿ ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.